ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ತುಂಬ ದಿನಗಳ ನಂತರ ಕಲ್ಪವೃಕ್ಷ ರಾಯರ ಚಾನಲ್ನಲ್ಲಿ ಮೊದಲನೇ ವಿಡಿಯೋನ ಹಾಕ್ತಾಯಿದ್ದೀನಿ. ತುಂಬ ಖುಷಿ ಅನ್ನಿಸ್ತಾ ಇದೆ. ನನ್ನ ಮೊದಲನೇ ವಿಡಿಯೋ ಇದು. ಇವತ್ತಿಂದ ನಾನು ಮತ್ತೆ ಶುರು ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಯಾರೋ ಬೇಜಾರು ಮಾಡ್ಕೋಬೇಡಿ, ನಾನು ವೀಡಿಯೋಸ್ ಹಾಕಿರಲಿಲ್ಲ ಅಂತ ಹೇಳ್ಬಿಟ್ಟು. ಕೆಲವೊಂದು ಕಾರಣಾಂತರಗಳಿಂದ ನಾನು ವೀಡಿಯೋಸ್ನ ಹಾಕಿರಲಿಲ್ಲ. ಹಾಗೆ ಪವಾಡಗಳನ್ನ ಇನ್ನೂ ಹೆಚ್ಚೆಚ್ಚು ಹಾಕಬೇಕು ಅಂತ ತುಂಬಾ ಖುಷಿ ಆಗ್ತಾಯಿದೆ. ಮತ್ತು ನಾನು ಕೂಡ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟು ದಿನ ವೀಡಿಯೋಸ್ ಹಾಕಿರಲಿಲ್ಲ ಅಂತ ಯಾರೂ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ ದಯವಿಟ್ಟು. ಹಾಗೆ ಮತ್ತೆ ನಿಮ್ಮೆಲ್ಲರ ಸಪೋರ್ಟು ಹಾಗೆ ಕಲ್ಪವೃಕ್ಷ ರಾಯರ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಸ್ನೇಹಿತರೆ, ತುಂಬ ಪವಾಡಗಳನ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಈ ವರ್ಷ ಅಂತ ಅಂದರೆ 352ನೇ ಆರಾಧನೆ ಸಮಯದಲ್ಲೂ ಕೂಡ ನನಗೆ ಪವಾಡಗಳಾಗಿದೆ ತುಂಬಾ. ಅದನ್ನು ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ. ರಾಯರು ಅಂದ್ರೇ ಪವಾಡ ಅಂದ್ರೇ ರಾಯರು. ಯಾಕಂತಂದರೆ ನಂಬಿದವ್ರನ್ನ ಯಾವತ್ತೂ ರಾಯರು ಕೈ ಬಿಡೋದಿಲ್ಲ. ಅವರು ನಾವು ನಂಬಿಕೆ ಅನ್ನೋದನ್ನು ನಾವು ಇಟ್ಕೋಬೇಕು ಅಷ್ಟೇ ಅವ್ರ ಮೇಲೆ. ಹಾಗೆಯೇ ನಾನು ಕೂಡ ರಾಯರನ್ನ ತುಂಬಾ ನಂಬಿದ್ದೀನಿ ಸ್ನೇಹಿತರೆ. ರಾಯರು ಇವತ್ತು ನಾವು ಉಸಿರಾಡ್ತಾ ಇದ್ದೀನಿ, ಜೀವಂತವಾಗಿದ್ದೀನಿ ಅಂದರೆ ಅದಕ್ಕೆ ರಾಯರೇ ಕಾರಣ ಆಗಿರ್ತಾರೆ. ಯಾಕಂತಂದರೆ ತುಂಬ ಕಷ್ಟಗಳನ್ನ ರಾಯರ ಒಂದು ಆಶೀರ್ವಾದದಿಂದ ನಾನು ಕೂಡ ಫೇಸ್ ಮಾಡಿದ್ದೀನಿ, ಮುಂದೆನೂ ಕೂಡ ಫೇಸ್ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಎಷ್ಟೇ ಕಷ್ಟಗಳು ಬಂದ್ರೂ ರಾಯರಿದ್ದಾರೆ ಅನ್ನೋ ಒಂದು ಭರವಸೆ ನಮ್ಮೆಲ್ಲರಲ್ಲೂ ಕೂಡ ಇರುತ್ತೆ, ಇದ್ದೇ ಇರಬೇಕು. ಯಾಕಂತಂದರೆ ಪ್ರತಿಯೊಂದಕ್ಕೂ ನಾವು ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳೋದಲ್ಲೇ ಹಾಗೆ ಆಗಾಯಿತು ಈಗಾಯಿತು ಅಂತ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೇ ನಾವು ಮುಂದೆ ನುಗ್ಗಬೇಕು. ಯಾಕಂತಂದರೆ ನಮಗೆ ಒಂದು ದೊಡ್ಡ ಭರವಸೆ ಅಂದರೆ ಅದು ರಾಯರಿದ್ದಾರೆ ಅಲ್ವಾ. ಪ್ರತಿಯೊಬ್ಬರಿಗೂ ಅಷ್ಟೇ ನಂಬಿಕೆ ಮುಖ್ಯ. ರಾಯರಿಲ್ಲ ದೇವರಿಲ್ಲ ಅಂತ ಅಂದ್ಕೊಂಡು ಕೂತ್ಕೊಳ್ಳೋಕೆ ಹೋಗಬಾರ್ದು. ಅವರಿದ್ದಾರೆ ಅನ್ನೋದಕ್ಕೆ ನಾನೇ ಸಾಕ್ಷಿಯಾಗಿರ್ತೀನಿ. ಯಾಕಂತಂದರೆ ನಾನು ಕೂಡ ಇವತ್ತು ರಾಯರ ಚಾನಲ್ ಮಾಡಿರ್ಬೋದು. ಹಾಗೆ ನಾನು ಕೂಡ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತಂದರೆ ಜೀವ ಉಳಿಸ್ಕೊಳ್ಳೋದಕ್ಕೆ ಯಾರ ಸಹಾಯ ಇಲ್ಲದೆ, ನನ್ನ ಒಂದು ಸಂಬಂಧಿಕರಾಗಿರ್ಬೋದು, ಯಾರ ಒಂದು ಸಹಾಯ ಇಲ್ಲದೇ ಸ್ನೇಹಿತರೆ ಇವತ್ತು ರಾಯರು ನನಗೆ ಜೀವನ ಕೊಟ್ಟಿದ್ದಾರೆ ಅಂದರೆ ಅದು ರಾಯರ ಆಶೀರ್ವಾದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನನಗೆ ಊಟನೇ ಮಾಡೋಕ್ಕಾಗ್ತಾ ಇರಲಿಲ್ಲ. 8 ತಿಂಗಳು, ಸುಮಾರು ಮಿನಿಮಮ್ 1 ವರ್ಷನೇ ಆಯಿತು ನಾನು ಊಟ ಬಿಟ್ಟು. ಆವಾಗ ಎಲ್ಲರೂ ನನ್ನನ್ನು ಸತ್ತೋಗ್ತಾಳೆ, ಬದುಕೋದೇ ಇಲ್ಲ ಅಂತ ಹೇಳ್ತಾಯಿದ್ರು. ಆದರೆ ರಾಯರು ನನಗೆ ಬದುಕುವ ಭರವಸೆ ಕೊಟ್ಟು ಹಾಗೆ ನನಗೆ ಮಗುನೂ ಆಯಿತು ಸ್ನೇಹಿತರೆ. ನಾನು ಹುಷಾರಾಗಿ ಬಂದಮೇಲೆ ನಾನು ಬ್ಲಡ್ ಹಾಕ್ಸ್ಕೊಂಡು ಬಂದೆ. ನನಗೆ ಬ್ಲಡ್ಡೆಲ್ಲ ಖಾಲಿ ಆಗಿಬಿಟ್ಟಿತ್ತು. ನಾನು ಬ್ಲಡ್ ಇಲ್ಲದೇ ಬದುಕಿರೋದೇ ತುಂಬ ಒಂದು ಪವಾಡ ಅಂತಲೇ ಹೇಳ್ಬೋದು. ಡಾಕ್ಟ್ರು ಕೂಡ ಹೇಳ್ತಾರೆ ನನಗೆ ಬ್ಲಡ್ ಇಲ್ಲ, ಹೇಗೆ ಬದುಕಿದ್ದೀರ ಇಷ್ಟು ರಕ್ತದಲ್ಲಿ ಅಂತ ಹೇಳ್ತಾರೆ. ಆದ್ರೂ ಬಂದಾದ್ಮೇಲೆ ನಾನು ಹುಷಾರು ತಪ್ಪಿದ ಒಂದು 3 ತಿಂಗಳಿಗೇ ನನ್ನ ಮಗನಿಗೆ ಪ್ರೆಗ್ನೆಂಟು. ಆದರೆ ಇವತ್ತು ನನ್ನ ಮಗನೂ ಕೂಡ ಚೆನ್ನಾಗಿದ್ದಾನೆ. ತುಂಬ ಖುಷಿ ಅನಿಸುತ್ತೆ. ನನಗೆ ಒಬ್ಬ ಮಗ ಹುಡ್ತಾನೆ ಅನ್ನೋ ಭರವಸೆನೂ ಕೂಡ ನನಗಿರಲಿಲ್ಲ, ಮಕ್ಕಳಾಗುತ್ತೆ ಅನ್ನೋ ಭರವಸೆನೇ ಇರಲಿಲ್ಲ. ನನಗೆ ಭರವಸೆ ಕೊಟ್ಟಿದ್ದೆ ರಾಯರು, ನನ್ನ ಹುಷಾರು ಮಾಡಿದ್ರು. ಅದರಲ್ಲೂ ಬ್ಲಡ್ ಹಾಕ್ಸ್ಕೊಂಡು ಬಂದಿದ್ದೆ. ನೀವು ರೆಡಿ ಆಗಬೇಕು ಅಂದರೆ 4 ವರ್ಷ ಆಗುತ್ತೆ ಅಂತ ಡಾಕ್ಟ್ರ್ ಹೇಳಿರ್ತಾರೆ. ಆದರೆ ಆ ಬ್ಲಡ್ ಇಲ್ಲ, ಆದರೂ ನನ್ನ ಮಗ ಹುಟ್ಟುತ್ತಾ, ಅದು ನಿಜವಾಗ್ಲೂ ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಕಷ್ಟಗಳನ್ನ ಫೇಸ್ ಮಾಡಿದ್ದೀವಿ ಸ್ನೇಹಿತರೆ. ಮುಂದೆ ರಾಯರ ಬಗ್ಗೆ ನಾನು ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ನ ಹಾಕೋದಕ್ಕೆ ಇಷ್ಟಪಡ್ತೀನಿ. ನಾವು ಏನೇ ತಪ್ಪು ಮಾಡಿದ್ರು ರಾಯರು ಕ್ಷಮಿಸ್ತಾರೆ ಅಂತ ನಾವು ಬೇಕಾಬಿಟ್ಟು ತಪ್ಪುಗಳನ್ನ ಮಾಡೋಕ್ಕೆ ಹೋಗಬಾರ್ದು. ಯಾಕಂತಂದರೆ 1-2 ತಪ್ಪುಗಳನ್ನ ರಾಯರು ಕ್ಷಮಿಸ್ಬೋದು, ಎಲ್ಲನೂ ಕೂಡ ರಾಯರ ಮೇಲೆ ಹಾಕೋಕ್ಕಾಗಲ್ಲ. ಯಾಕಂದರೆ ನಾವು ನಮ್ಮ ಒಂದು ಏನಂತಾರೆ, ನಾವು ಎಷ್ಟು ರಾಯರನ್ನ ನಂಬಿರ್ತೀವಿ, ನಮ್ಮಲ್ಲಿ ಒಂದು ಶ್ರದ್ಧೆ ಭಕ್ತಿ ಅನ್ನೋದು, ಭಯ ಅನ್ನೋದು ಮೊದಲು ಇರಬೇಕು. ರಾಯರಲ್ವಾ ಹೆಂಗೋ ಏನೋ ಒಂದು ವಿಡಿಯೋ ಮಾಡಿ ಹಾಕೋಣ, ಅವೆಲ್ಲ ಇಲ್ಲ ಸ್ನೇಹಿತರೆ. ಹಾಗೆ ರಾಯರ ಮೇಲೆ ಇನ್ನೂ ನಂಬಿಕೆ ನನಗೆ ತುಂಬಾ ಜಾಸ್ತಿ ಆಗ್ತಾಯಿದೆ. ತುಂಬ ಖುಷಿ ಆಗ್ತಾಯಿದೆ ನಿಜಕ್ಕೂ. ಅದನ್ನು ಶೇರ್ ಮಾಡ್ಕೊಳ್ತೀನಿ ಖಂಡಿತ. ಮುಂದೆ ನನ್ನ ವೀಡಿಯೋಸು ಮತ್ತೆ ಬರ್ತಾ ಇರುತ್ತೆ. ಖಂಡಿತ ನೀವು ಎಲ್ಲರೂ ಸಪೋರ್ಟ್ ಮಾಡಬೇಕು. ಇಷ್ಟು ವರ್ಷಗಳ ಕಾಲ ಹೇಗೆ ಸಪೋರ್ಟ್ ಮಾಡಿದರೆ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ರಾಯರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಸ್ನೇಹಿತರೆ. ನಿಜವಾಗ್ಲೂ ರಾಯರಿದ್ದಾರೆ ಸ್ನೇಹಿತರೆ. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ತಪ್ಪು ಸರಿಗಳನ್ನ ರಾಯರು ನೋಡ್ತಾ ಇರ್ತಾರೆ. ಯಾಕಂತಂದರೆ ನಾವು ಯಾರನ್ನೂ ದ್ವೇಷಿಸೋಕ್ಕಾಗಲ್ಲ. ಯಾಕಂದರೆ ಎಲ್ಲ ರಾಯರಿಗೆ ಗೊತ್ತಿರುತ್ತೆ, ನಾವು ರಾಯರಿಗಿಂತ ಯಾರೂ ದೊಡ್ಡೋರಲ್ಲ ಅಲ್ವಾ. ಅದರಿಂದ ಸ್ನೇಹಿತರೆ, ಏನೇ ತಪ್ಪು ಮಾಡಿದರೂ ರಾಯರು ಖಂಡಿತ ಕ್ಷಮಿಸ್ತಾರೆ.
ಆದರೆ ಕ್ಷಮಿಸ್ತಾರೆ ಅಂತ ನಾವು ಕೂಡ ಬೇಕಾಬಿಟ್ಟು ತಪ್ಪುಗಳನ್ನ ಮಾಡಲಿಕ್ಕೆ ಹೋಗಬಾರ್ದು. ಅದು ಒಳ್ಳೆಯದು ಅಲ್ಲ. ಯಾಕಂದರೆ ನಮಗೂ ಕೂಡ ಫ್ಯಾಮಿಲಿ ಅನ್ನೋದು ಇರುತ್ತೆ, ಮಕ್ಕಳು ಇರ್ತಾರೆ, ಎಲ್ಲ ಇರ್ತಾರೆ. ಮುಂದೆ ನಾವು ಕೂಡ ಚೆನ್ನಾಗಿ ಬದುಕಬೇಕು ಅಂತ ಅಂದರೆ ನಾವು ನಿಜವಾದ ಒಂದು ಪವಾಡಗಳನ್ನ ರಾಯರ ಬಗ್ಗೆ ಶೇರ್ ಮಾಡ್ಕೋಬೇಕು. ಏನೋ ವ್ಯೂಸ್ ಆಗ್ತಾರೆ, ಸಬ್ಸ್ಕ್ರೈಬರ್ ಆಗ್ತಾರೆ ಅಂದ್ಬಿಟ್ಟು ನಾವು ಸುಮ್ಮನೆ ಹಾಕಕ್ಕೆ ಹೋಗಬಾರ್ದು. ಯಾಕಂತಂದರೆ ಎಲ್ಲ ನಮ್ಮ ಒಂದು ಪಾಪ ಕರ್ಮಗಳನ್ನ ನಾವು ಅನುಭವಿಸ್ಬೇಕಾಗುತ್ತೆ. ಯಾಕಂದರೆ ನೀವು ಕೂಡ ನೋಡ್ತಾ ಇರ್ತೀರ, ಒಳ್ಳೊಳ್ಳೆ ಪವಾಡ ಬರುತ್ತೆ ರಾಯರ ಬಗ್ಗೆ ಆಗ್ತಾರೆ, ಖುಷಿ ಅನಿಸುತ್ತೆ ಕೇಳೋಕ್ಕೆ ಅಂತ ನೀವು ಕೂಡ ವೆಯ್ಟ್ ಮಾಡ್ತಿರ್ತೀರ. ನೀವು ಯೋಚನೆ ಮಾಡ್ತಕ್ಕಂಥ ಶಕ್ತಿ ಇರಬೇಕು. ಇದು ಸರಿನಾ, ಇದು ತಪ್ಪಾ ಅನ್ನೋ ಒಂದು ಕ್ವಶನ್ ಮಾಡ್ತಕ್ಕಂಥ ಶಕ್ತಿನ ರೂಢಿಸ್ಕೋಬೇಕು ಸ್ನೇಹಿತರೆ. ಪ್ರತಿಯೊಂದನ್ನು ನೀವು ಅರ್ಥ ಮಾಡ್ಕೋಬೇಕಂದ್ರೆ ಪ್ರತಿಯೊಬ್ಬರು ನಾವೆಲ್ಲರೂ ಮನುಷ್ಯರೇ. ಯಾರು ನಾವು ರಾಯರ ಭಕ್ತರಾದರೂ ಕೂಡ ನಾವು ಮನುಷ್ಯರೇ ಅಲ್ವಾ. ಹಂಗನ್ಬಿಟ್ಟು ನಾವು ಏನೇನೋ ಪವಾಡಗಳನ್ನ ಹಾಕ್ಕೊಂಡು ಸುಮ್ಮನೆ ನಾವು ಒಂದು ವೀಡಿಯೋಸ್ ಮಾಡಿಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಒಳ್ಳೆ ಸತ್ಯಾಂಶಗಳನ್ನ ಮಾತ್ರ ನಾವು ಹೇಳಬೇಕು. ಮುಂದೆ ಒಳ್ಳೊಳ್ಳೆ ಪವಾಡಗಳನ್ನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಿಜ ಜೀವನದಲ್ಲಿ ನಡೆದಂತಹ ಪವಾಡಗಳನ್ನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈಗಲೂ ಕೂಡ ನನ್ನ ಚಾನಲ್ನಲ್ಲಿ ನಿಜ ಜೀವನದಲ್ಲಿ ನಡೆದಂತಹ ಪವಾಡಗಳನ್ನ ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ಹಾಗೆ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಸಪೋರ್ಟಿಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ರಾಯರಿದ್ದಾರೆ.